ನಮಸ್ತೆ, ನಾನು ಶೋಭಾ. ನಾನಿವತ್ತು ಏನಪ್ಪ ಕತ್ಲಲ್ಲಿ ಹೋಗೋದು ತೋರಿಸ್ತಾ ಇದ್ದೀನಿ ಅನ್ಕೋತಿದ್ದೀರಾ. ಬಟ್ ಇವತ್ತು ಇದ್ದಕ್ಕಿದ್ದಂಗೆ ಸಿಗಂದೂರ್ಗೆ ಹೋಗ್ಬೇಕಂತ ಡಿಸೈಡ್ ಆದ್ವಿ. ಬಟ್ ನಾವು ಫ್ಯಾಮಿಲಿ ಪೂರ್ತಿ ಹೋಗ್ತಾ ಇಲ್ಲ. ಇವತ್ತು ಬಂದು ಎಲ್ಲರ ಮನೇಲಿ ಸ್ವಲ್ಪ ಜನ ಹೋಗ್ತಾ ಇದ್ದೀವಿ. ನಮ್ಮಮ್ಮ, ನನ್ನ ತಮ್ಮನ ಹೆಂಡತಿ ಮತ್ತು ನನ್ನ ಮಕ್ಕಳು, ನಾನು, ಇಷ್ಟು ಜನ ಮತ್ತು ನನ್ನ ತಂಗಿ ಮಕ್ಕಳು. ಇದಕ್ಕಿದ್ದಂಗೆ ಡಿಸೈಡ್ ಆಯಿತು. ಬೆಳಗಿನ ಜಾವನ ನಮ್ಮ ಆಂಟಿ ಮನೆಯಿಂದನೇ ಸ್ನಾನ ಎಲ್ಲ ಮುಗಿಸಿ ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಇಲ್ಲಿ ಬಂದಿದ ತಕ್ಷಣ ನನ್ನ ತಮ್ಮ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಅಂತ ಹೋದ. ಹಾಗಾಗಿ ಪಾರ್ಕಿಂಗ್ ಎಲ್ಲ ಮುಗಿಸ್ಕೊ ಬರಲಿ ಅಂದ್ಬಿಟ್ಟು ನಾವು ಲಗೇಜ್ ಎಲ್ಲ ಒಂದು ಕಡೆ ಇಟ್ಕೊಂಡು ಒಳಗಡೆ ಹೋಗಿ ಟಿಕೆಟ್ ತೊಗೊಂಡು ಆಮೇಲೆ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಆಲ್ಮೋಸ್ಟ್ ಎಲ್ಲರೂ ನಿದ್ದೆಗೆಟ್ಟಿದ್ದಾರೆ. ನೈಟೆಲ್ಲ ಫುಲ್ ನಿದ್ದೆ ಇಲ್ಲ, ಏಕೆಂದರೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ ಸ್ವಲ್ಪ ತಿಂಡಿ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಈಗ ರೈಲ್ವೆ ಟ್ರ್ಯಾಕ್ ಹತ್ರ ಬಂದ್ವಿ. ಆಲ್ಮೋಸ್ಟ್ ಟ್ರೈನ್ ರೆಡಿ ಇದೆ, ನಾವು ಬಂದು ಹತ್ಕೊಳ್ಬೇಕು. ನಾವೇನು ಅಂದ್ಕೊಂಡಿವಿ, ತುಂಬ ಲೇಟ್ ಆಗ್ಬೋದು ಟ್ರೈನ್ ಹೊರಡೋದಂತ. ಇಲ್ಲ, ಬೆಳಗಿನ ಜಾವ 6 ಗಂಟೆಗೆ ಟ್ರೈನ್ ಹೊರಡುತ್ತೆ. ಹಂಗಾಗಿ ನಾವು ರೈಲ್ವೆ ಸ್ಟೇಷನ್ಗೆ 5 o'clock ಬರಬೇಕು ಅಂತ ಬೇಗನೆ ಬಂದ್ವಿ. ನಾವು ಟಿಕೆಟ್ ತೊಗೊಂಡು ರೈಲಿಗೆ ಬಂದು ಹತ್ಕೊಳ್ಳೋ ಅಷ್ಟೊತ್ತಿಗೆ ಕರೆಕ್ಟ್ ಟೈಮ್ ಇತ್ತು. ಹಾಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಇನ್ನು ಒಳಗಡೆ ಬಂದು ವೀಡಿಯೋನ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಬಂದು ಎಲ್ಲರೂ ಬಂದಿದ್ದ ತಕ್ಷಣ ಫುಲ್ ಎಕ್ಸೈಟು. ನನ್ನ ಮಕ್ಕಳಿಗಂತೂ ಫಸ್ಟ್ ಟೈಮು ಟ್ರೈನಲ್ಲಿ ಬರ್ತಾಯಿದ್ದೀವಿ ಅಂತ ಫುಲ್ ಖುಷಿ. ಇನ್ನು ಒಳಗಡೆ ಬಂದರೆ ಅಂತೂ ನಮ್ಮದೆಲ್ಲ ಶುರು ಆಯಿತು ಫೋಟೋ ತೆಕ್ಕೊಳ್ಳೋದೆಲ್ಲ. ಹೊರಗಡೆ ಎಲ್ಲ ಸಣ್ಣ ಪುಟ್ಟ ಫೋಟೋಗಳನ್ನ ಮಾತ್ರ ತಕ್ಕೊಂಡು ಬೇಗನೆ ಹತ್ತಿದ್ವಿ, ಏಕೆಂದರೆ ಆಲ್ಮೋಸ್ಟು ಟ್ರೈನ್ ರೆಡಿ ಇತ್ತು ಹೊರಡಲಿಕ್ಕೆ ಅಂತ. ಇನ್ನು ನಾವೆಲ್ಲ ಈ ಥರ ಫೋಸ್ ಕೊಟ್ಟು ಫೋಟೋ ತಗೊಳ್ತಿದ್ರೆ ನನ್ನ ಮಗಳನ್ನ ಬಮ್ಮ ಫೋಟೋ ತೆಗೆಸ್ಕೊಳ್ವೆ ಅಂದರೆ ನಾನು ಆಚೆ ಬಿದ್ದೋಗ್ಬಿಡ್ತೀನಿ, ನನಗೆ ಭಯ ಆಗುತ್ತೆ, ನಾನು ಬರಲ್ಲ ಅಂತ ಎದ್ದು ಹೊರಗಡೆಗೆ ಬರಲಿಲ್ಲ. ಸರಿ ಆಯಿತು, ನೀನು ಅಲ್ಲಿ ಒಳಗಡೆನೇ ಆರಾಮಾಗಿ ಕುತ್ಕೊ ಅಂದ್ಬಿಟ್ಟು ಇವತ್ತಿನ ಸನ್ರೈಸ್ನ ಮೈಸೂರಿಂದನೇ ನೋಡ್ತಾ ನಾವು ಮುಂದೆ ಸಾಗ್ತಾ ಇದ್ದೀವಿ. ಮಧ್ಯ ಫೋಟೋ ಕ್ಲಿಪ್ಗಳನ್ನೂ ಕೂಡ ಸೇರಿಸಿದ್ದೀನಿ. ಇನ್ನು ನನ್ನ ತಮ್ಮ ಹೆಂಡ್ತಿನೂ ಪಾಪ ರಾತ್ರಿ ಎಲ್ಲ ಅವರು ನಿದ್ದೆಗೆಟ್ಟಿದ್ರು. ಸಡನ್ನಾಗಿ ಪ್ಲ್ಯಾನ್ ಆಯಿತು, ಹೆಂಗೆ ಅಂತ ಗೊತ್ತಿಲ್ಲ, ಅಮ್ಮನವ್ರು ಕರ್ಸ್ಕೊತಿದ್ದಾರೆ ಅಂತಲೇ ಅಂದ್ಕೊಳ್ತೀನಿ. ಹೇಗೆ ಅಂತಂದರೆ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಫೋನ್ ಮಾಡಿದ್ರು, ಹಿಂಗೆ ಹೊರಡೋಣ ಬರ್ತೀರಾ ಅಂತ ನನ್ನ ತಮ್ಮ. ಅದಕ್ಕೆ ನಾನು ನೋಡ್ತೀನಿ ಅಂತ ಒಂದು ಸಲ ಅಂದೆ. ಆಮೇಲೆ ಯಾವತ್ತೂ ನಾನು ಕೂಡ ಸಿಗಂದೂರ್ಗೆ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂತ. ಸರಿ ಆಯಿತು, ಮಕ್ಕಳಿಗೂ ರಜೆ ಇತ್ತು ಅಂತ ನಾವು ಬರ್ತೀವಿ ನಡಿಯಪ್ಪ ಅಂತ ಸಡನ್ನಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಟ್ವಿ. ಇನ್ನು ತಿಂಡಿಗೆ ಅಂತ ವಾಂಗಿಬಾತ್ ಮಾಡಿಕೊಂಡು ತೊಗೊಂಡು ಬಂದಿದ್ವಿ. ನೈಟಲ್ಲೇ ಗೊಜ್ಜು ರೆಡಿ ಮಾಡಿಕೊಂಡು ಸ್ವಲ್ಪ ಚಟ್ನಿ ಪುಡಿ ಎಲ್ಲವೂ ಕೂಡ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ. ಒನ್ ಟೈಮ್ ಊಟ ಎಲ್ಲಾದರೂ ಹೊರಗಡೆ ಸಿಗಲಿಲ್ಲ ಅಂದರೂ ನಾವು ತೊಗೊಂಡು ಬಂದಿರೋದೇ ಅಡ್ಜಸ್ಟ್ ಆಗಬೇಕು, ಆ ಥರ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದುಬಿಟ್ಟಿದ್ವಿ. ದಾಸೋಹದಲ್ಲಿ ಸಿಕ್ಕಿದಾಗ ಅಲ್ಲಿ ತಿನ್ನೋಣ, ಇಲ್ಲ ಅಂದರೆ ಇಲ್ಲಿ ನಾವು ತೊಗೊಂಡೋಗಿರೋದನ್ನೇ ತಿಂದ್ರಾಯಿತು ಅಂತ. ಇನ್ನು ತಿಂದಮೇಲಂತೂ ಮುಗೀತು, ಎಲ್ಲರೂ ನಿದ್ದೆಗೆಟ್ಟಿರೋದಕ್ಕೂ ಅದಕ್ಕೂ ಎಲ್ಲರೂ ನಿದ್ದೆ ಹೊಡ್ಕೊಂಡು ಹೋಗ್ತಾಯಿದ್ದೀವಿ. ನನ್ನ ಮಗ ಎಲ್ರದ್ದು ವೀಡಿಯೋ ಮಾಡಿದ್ದೆ, ನೀವೆಲ್ಲ ಹೆಂಗೆ ನಿದ್ದೆ ಮಾಡ್ತಾಯಿದ್ರಿ, ಹೆಂಗೆ ಗೊರಕೆ ಹೊಡಿತಿದ್ರಿ ಅಂತೆಲ್ಲ ಹಾಕಿದ್ದ. ಬಟ್ ನಮ್ಗೆ ಅದನ್ನು ಶೇರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ನಮ್ಮಮ್ಮ ಅಂತೂ ಫುಲ್ ಗೊರಕೆ ಹೊಡಿತಾಯಿದ್ರು. ನಿದ್ದೆ ಮಾಡ್ತಾನೆ ಸಾಗರ ಬಂದು ತಲುಪಿಟ್ವಿ. ಇಲ್ಲಿಂದ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಹೊರಡ್ತೀವಿ. ಬಟ್ ಬಸ್ಸಿನ ವೀಡಿಯೋಗಳನ್ನೆಲ್ಲ ನಮ್ಮ ಅಮ್ಮನ ಮೊಬೈಲ್ನಲ್ಲಿ ವೀಡಿಯೋ ಮಾಡಿದ್ದೆ. ಅಲ್ಲಿ ಸೇರಿಕೊಂಡಿದ್ದೆ, ನಮ್ಮಮ್ಮನ ವಾಟ್ಸಪ್ ಮುಖಾಂತರ ಕಳಿಸು ಅಂತ ಅಂದರೆ ನಮ್ಮಮ್ಮಂಗೆ ವೀಡಿಯೋಗಳನ್ನೆಲ್ಲ ಕಳಿಸ್ಲಿಕ್ಕೆ ಬರಲ್ಲ. ಹಾಗಾಗಿ ಅಮ್ಮನ ಫೋನಲ್ಲೇ ಇದೆ, ಬಸ್ಸಲ್ಲಿ ಹೋಗಿದ್ದು ವೀಡಿಯೋ ಎಲ್ಲ. ಇನ್ನು ನಾವು ಟ್ರೈನ್ ಇಳಿತಾ ಎಲ್ಲ ವೀಡಿಯೋ ಮಾಡಿಕೊಂಡು ಬಂದ್ವಿ. ನನ್ನ ಮಗಳು ಫುಲ್ಲು ಗರಮ್ ಆಗಿದ್ಲು. ಏಕೆ ಅಂತಂದರೆ ಟ್ರೈನ್ ಇಳಿಯೋದನ್ನು ನನ್ನ ಮಗ ಅವಳನ್ನ ವೀಡಿಯೋ ಮಾಡಿರಲಿಲ್ಲ ಅಂತ. ಅಲ್ಲೇ ಜಗಳ ಮಾಡ್ಕೊತಾ ಹಿಂಗಾಡಿ ಸಿಗಂದೂರು ಬಂದು ಸೇರಿಬಿಟ್ವಿ. ಬಸ್ಸಲ್ಲಂತೂ ತುಂಬ ರಶ್ ಇತ್ತು. ಅಲ್ಲಿ ಸಿಗಂದೂರು ಬಂದು ಸೇರಿದ ಮೇಲೆ ನಾನು ನನ್ನ ತಂಗಿ ಫಸ್ಟು ಒಂದು ಸಲ ದರ್ಶನ ಮಾಡಿಬಿಡೋಣ, ನಾನು ಒಂದು ಸಲನೂ ನೋಡಿರಲಿಲ್ಲ, ಹಾಗಾಗಿ ದರ್ಶನ ಮಾಡಿಬಿಡೋಣ ಅಂಥೇಳಿ ಬಂದ್ವಿ. ನಾವು ಈಗ ಬರ್ತಾ ಇರೋ ಟೈಮ್ ಬಂದು ಒಂದು 4 ಗಂಟೆ ಆಗಿದೆ ನೋಡಿ. ಈಗ ಜನನೇ ಇಲ್ಲ, ಆರಾಮಾಗಿ ಹೋಗ್ತಾನೇ ಇದ್ದೀವಿ. ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ, ಫೋನೇ ಕಿತ್ಕೊಂಡ್ಬಿಡ್ತಾರೆ. ಹಾಗಾಗಿ ಹೊರಗಡೆ ಮಾತ್ರ ವೀಡಿಯೋನ ಮಾಡ್ತಾಯಿದ್ದೀನಿ. ನನಗೆ ಒಂಥರ ಮೈಯೆಲ್ಲ ರೋಮಾಂಚನ ಆಗ್ತಾಯಿತ್ತು, ಫಸ್ಟ್ ಟೈಮ್ ದೇವ್ರಿಗೆ ಬರ್ತಾಯಿದ್ದೀನಿ ಅಂತ. ಆದರೆ ಅಲ್ಲಿಗೆ ಹೋದ್ಮೇಲೆ 3 ಥರ ಅಲಂಕಾರನ ದೇವರಿಗೆ ಅಲಂಕಾರ ಮಾಡಿರೋದನ್ನ ನೋಡಿ ತುಂಬಾ ಖುಷಿ ಆಯಿತು. ಇನ್ನು ದರ್ಶನ ಎಲ್ಲ ಮಾಡಿ ಆಯಿತು. ಬಂದು ಮತ್ತೆ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಇದ್ದು ಮತ್ತೆ
ಫ್ರೆಶ್ ಅಪ್ ಆಗಿ ಮತ್ತೆ ದೇವಸ್ಥಾನದ ಹತ್ರ ಬಂದ್ವಿ. ನಮ್ಮ ಲಗೇಜನ್ನೆಲ್ಲ ರೂಮಲ್ಲಿ ಇಟ್ಬಿಟ್ಟು ಈಗ ಮತ್ತೆ ಫ್ರೆಶ್ ಅಪ್ ಆಗಿ ಬಂದಮೇಲೆ ಮಕ್ಕಳು ನಾವೆಲ್ಲನೂ ಅವರೆಲ್ಲರೂ ಟೆಂಪಲ್ಗೆ ಬಂದಿರಲಿಲ್ಲ. ಸಂಜೆ 7 o'clock ಮಹಾಮಂಗಳಾರತಿ ಆಗುತ್ತೆ. ಹಂಗಾಗಿ ಈ ಟೈಮಿಗೆ ಬರೋಣ ಅಂತ ಬಂದ್ವಿ. ನಾವು ಬರೋ ಟೈಮ್ಗೂ ಮಹಾಮಂಗಳಾರತಿ ಆಗ್ತಾ ಇರೋದಕ್ಕೂ ಒಂದೇ ಟೈಮಿಂಗ್ಸ್ ಆಯಿತು. ಹಂಗಾಗಿ ಒಳಗಡೆ ಹೋಗೋ ಅಷ್ಟರಲ್ಲಿ ಮಹಾಮಂಗಳಾರತಿ ಆಗಿಬಿಡುತ್ತೆ ಅಂತ ಇಲ್ಲೇ ತರಾತುರಿನಲ್ಲಿ ಹೋಗಿ ಈಚೆನೇ ನಾನು ನನ್ನ ತಂಗಿ ಇಬ್ಬರು ನಿಂತ್ಕೊಂಡು ಮಹಾಮಂಗಳಾರತಿ ಆಗೋದನ್ನು ಇಲ್ಲಿ ಗೇಟ್ ಹತ್ರ ನಿಂತ್ಕೊಂಡು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಬರೀ ಮಹಾಮಂಗಳಾರತಿದು ಆರತಿ ಮಾತ್ರ ಕಾಣಿಸುತ್ತೆ ನೋಡಿ. ಅದು ಅಮ್ಮನವ್ರಿಗೆ ಆರತಿ ಮಾಡ್ತಾ ಇರೋದು. ಎಲ್ರಿಗೂ ಒಳ್ಳೆಯದಾಗಲಿ, ನಿಮ್ಮ ಇಷ್ಟಾರ್ಥ ಸಿದ್ಧಿಗೊಳ್ಳಿ, ಆಯಸ್ಸು ಆರೋಗ್ಯ ಅಷ್ಟೈಶ್ವರ್ಯ ನಿಮಗೆ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇನ್ನು ನಾವು ಕೂಡ ಒಳಗಡೆ ಎಲ್ಲ ಹೋಗೋಣ ಅಂತ ಹೊರಟ್ವಿ. ಈಚೆ ಎಲ್ಲ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಒಳಗಡೆ ನೋಡಿ ಆಗಲೇ ಬಂದಾಗ ನನ್ನ ತಂಗಿ ನಾನು ಬಂದಾಗ ಫುಲ್ ಖಾಲಿ ಇತ್ತು. ಈಗ ಸಂಜೆ ಮಹಾಮಂಗಳಾರತಿ ಆಗ್ತಿದ್ದಾಗೆ ಫುಲ್ ರಶ್ ಇದೆ. ಬೆಳಗ್ಗೆನಲ್ಲೂ ಅಷ್ಟೇ 5 o'clock ರೆಡಿಯಾಗಿ ಬಂದು ಜನ ತುಂಬ ಇರ್ತಾರೆ. ಮತ್ತು ನಾವೇನಾದರೂ ಪ್ರಸಾದ ಮತ್ತು ಅರ್ಚನೆ ಮಾಡಿಸೋದು 50ಇಂದ 500ವರೆಗೂ ಇದೆ. ನಾವು ಯಾವುದು ಟಿಕೆಟ್ ತೊಗೊಳ್ತೀವಿ ಆ ಟಿಕೆಟಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಅದನ್ನೆಲ್ಲ ಬೆಳಗ್ಗೆ ಮಾಡಿಸೋಣ ಅಂಥೇಳಿ ಇಲ್ಲಿ ಜಸ್ಟ್ ದರ್ಶನ ಮಾಡಿ ಬಂದು ಈಗ ಊಟಕ್ಕೆ ಕ್ಯೂ ನಿಂತ್ಕೊಂಡ್ವಿ. ಇಲ್ಲಿ ದಾಸೋಹದಲ್ಲಂತೂ ತುಂಬಾ ರಶ್ ಇತ್ತು. ಇಲ್ಲೂ ಕೂಡ 2 ಅವರ್ ಕಾದ್ವಿ. ಇಲ್ಲಿ ಬರ್ತಿದ್ದಾಗಲೇ ಊಟ ರೆಡಿ ಇತ್ತು. ಅನ್ನ, ರಸಮ್ಮು ಮತ್ತು ಚಟ್ನಿ ಪುಡಿ ಎಲ್ಲನೂ ಕೂಡ ನಾವು ಹಾಕ್ಸ್ಕೊಂಡ್ವಿ. ಇಲ್ಲಿ ಒಂದು ತಪ್ಪು ಏನು ಮಾಡಿದ್ವಿ ಅಂದರೆ ಚಟ್ನಿ ಮತ್ತು ಅನ್ನ ಸಾಂಬಾರು ಎಲ್ಲ ಸೇರಿಸಿ ಕಲಿಸ್ಬಿಡ್ತಿದ್ವಿ. ತುಂಬಾ ಖಾರವಾಗಿತ್ತು. ಬಟ್ ಟೇಸ್ಟು ತುಂಬ ಚೆನ್ನಾಗಿತ್ತು. ಮಕ್ಳಿಗೆ ತುಂಬ ಖಾರ ಅಂತಿದ್ರು. ಬಟ್ ಇವತ್ತಿನ ವೀಡಿಯೋದಲ್ಲಿ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.